ಸ್ಥೂಲ ಶರೀರ ಅಂದ್ರೆ ಭೌತಿಕವಾಗಿದ್ದು, ಸೂಕ್ಷ್ಮ ಶರೀರ ಅಂದ್ರೆ ಭೌತಿಕ ಶರೀರದ ಆಚೆಗಿರುವಂತಹ ಒಂದು ಸೂಕ್ಷ್ಮ ಅಸ್ತಿತ್ವ. ಅದಕ್ಕಿಂತ ಸೂಕ್ಷ್ಮವಾಗಿದ್ದು ಕಾರಣ ಶರೀರ. ನಮ್ಮ ಭಯ, ಆತಂಕ, ಉದ್ವೇಗ ಇದೆಲ್ಲವೂ ಕೂಡ ನಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಮನುಷ್ಯ ಅದಿಮಾನವನಾಗಿದ್ದಾಗಿನಿಂದ ತನ್ನ ಶರೀರದ ರಕ್ಷಣೆಗೋಸ್ಕರ ಕಷ್ಟಪಡುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದಾನೆ ಅಲ್ವಾ? ಹುಲಿ, ಹಾವುಗಳು ಬಂದ್ರೆ ಕಷ್ಟ, ಅಥವಾ ಬೇರೆ ಟ್ರೈಬ್‌ನವರು ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟ ಅನ್ನುವಂತಹ ಭಯ, ಆತಂಕ ಇದರಲ್ಲೆಲ್ಲ ಇರುವುದೇನಪ್ಪಾ ಅಂದ್ರೆ ಈ ಸ್ಥೂಲವಾದ ಶರೀರವನ್ನ ಕಾಪಾಡಿಕೊಳ್ಳುವುದು ಅಂತ. ಇವತ್ತು ಕೂಡ ನಮಗೆ ನೇರವಾಗಿ ಹಾಗೆ ಕಾಣಿಸದೇ ಇದ್ರೂ ಕೂಡ ಎಲ್ಲ ಭಯ, ಬೇರೆ ಬೇರೆ ರೀತಿಯ ಆಫೀಸಿನಲ್ಲಿ ಕೆಲಸದ ಭಯ ಇರಬಹುದು, ಸಾಲದ ಭಯ ಇರಬಹುದು, ರೋಗದ ಭಯ ಇರಬಹುದು, ಇದೆಲ್ಲ ಭಯಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಶರೀರದ ರಕ್ಷಣೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ನಾವು ನಮ್ಮ ಶರೀರದ ರಕ್ಷಣೆಯ ಅಂದ್ರೆ ಓವರ್ ಪ್ರೊಟೆಕ್ಟಿವ್ ಆಗಿರುವುದರಿಂದ ಸ್ವಲ್ಪ ಹಿಂದೆ ಸರಿಯದೇ ಇದ್ರೆ ಮನಸ್ಸು ಶಾಂತಿ, ನೆಮ್ಮದಿ, ಸಮಾಧಾನ ಆಗೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ನಾವು ಸ್ಥೂಲ ಶರೀರದ ಜೊತೆಗೆ ಹೇಗೆ ಇರ್ತೀವಿ, ಸ್ವಲ್ಪ ಸಮಯವಾದರೂ ಕೂಡ ಸ್ಥೂಲ ಶರೀರದಂದಾಚೆಗೆ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗ್ಬೇಕು. ಕನಸಿನಲ್ಲಿ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗ್ತೀವಿ, ಆದ್ರೆ ಕನಸಿನಲ್ಲಿ ಸ್ಥೂಲ ಶರೀರದ ಜೊತೆಗಿನ ಅನುಭವಗಳನ್ನ ನಾವು ಕನಸಿನಲ್ಲಿ ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ. ಆದ್ರಿಂದ ಈ ಯೋಗ ನಿದ್ರೆ ಅನ್ನುವುದು ಸ್ವಲ್ಪ ಹೊತ್ತು ನಾವು ಸ್ಥೂಲ ಶರೀರದ ಹಿಂದೆ ಸರಿದು ಸೂಕ್ಷ್ಮ ಶರೀರದ ಜೊತೆಗೆ ನಮ್ಮನ್ನ ಗುರುತಿಸಿಕೊಳ್ಳುವ ಒಂದು ಸುಲಭವಾದ, ಅತ್ಯಂತ ಸರಳವಾದ, ಎಲ್ಲರಿಗೂ ಪ್ರಾಕ್ಟಿಕಲ್ ಆಗಿರುವಂತಹ ಒಂದು ಸಾಧನೆ. ಯಾಕಂದ್ರೆ ಯೋಗ ನಿದ್ರೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಥೂಲ ಶರೀರವನ್ನ ಸಪರೇಟ್ ಆಗಿ ಗಮನಿಸ್ತೇವೆ. ಅಂದ್ರೆ ಅದು ಬೇರೆ ಅನ್ನುವ ತರಹ ಗಮನಿಸ್ತೇವೆ. ಯಾವಾಗ ಸ್ಥೂಲ ಶರೀರವನ್ನ ಬೇರೆ ಅನ್ನುವ ತರಹ ಗಮನಿಸ್ತೇವೆ, ಆಗ ನಾವು ನಮ್ಮ ಅಸ್ತಿತ್ವವನ್ನ ನಮಗೆ ಅರಿವಿಲ್ಲದೆ ಸ್ಥೂಲ ಶರೀರದಿಂದ ಆಚೆಗಿನ ಒಂದು ಸೂಕ್ಷ್ಮ ಸ್ಥಿತಿಯಲ್ಲೇ ರೆಕಗ್ನೈಸ್ ಮಾಡಿಕೊಳ್ತೇವೆ ಸೂಕ್ಷ್ಮ ಶರೀರದಲ್ಲಿ. ಅದನ್ನೇ ನಾವು ಅರಿವು ಅಂತ ಕರಿತೀವಿ. ಸೊ ಇನ್ನೂ ಆಚೆಗಿರುವ ಕಾರಣ ಶರೀರ ಅದು ನಮಗೆ ಸದ್ಯಕ್ಕೆ ಬೇಕಾಗಿಲ್ಲ. ಆದ್ರೆ ಇಷ್ಟಂತೂ ಸತ್ಯ, ಎಲ್ಲಿಯವರೆಗೆ ನಾವು ನಮ್ಮ ಮನಸ್ಸನ್ನ ಒಂದಿಷ್ಟು ಸೂಕ್ಷ್ಮವಾಗಿ ಸಾಧನೆಗೆ ಕನೆಕ್ಟ್ ಮಾಡುವುದಿಲ್ಲ, ಅಲ್ಲಿಯವರೆಗೆ ಮನಸ್ಸಿನ ಒತ್ತಡ, ಗಡಿಬಿಡಿ, ಅಶಾಂತಿಗಳೆಲ್ಲ ಕಡಿಮೆಯಾಗುವುದಿಲ್ಲ ಅಂತ. ಹಾಗಾಗಿ ಯೋಗ ನಿದ್ರೆ ನಮಗೆ ಬರೀ ಆರೋಗ್ಯ, ಶಾಂತಿ, ನೆಮ್ಮದಿಯ ಮಾರ್ಗ ಅಲ್ಲ. ಯೋಗ ನಿದ್ರೆ ನಮ್ಮ ಸರ್ವತೋಮುಖ ಬೆಳವಣಿಗೆಯ ಮಾರ್ಗ. ಯಾಕಂದ್ರೆ ನಾವು ಸೂಕ್ಷ್ಮತೆಗೆ ಜಾಸ್ತಿ ಹೋದಷ್ಟು ನಮ್ಮ ಶಕ್ತಿ ಕಡಿಮೆಯಾಗುವುದಿಲ್ಲ, ಜಾಸ್ತಿ ಆಗತ್ತೆ. ಧನ್ಯವಾದ.